welcome to this presentation. In this video we will be learning about preparation of branch accounts. Branch accounts on the problem nodona. Ee problem alli goods are sent to the branch at invoice price itself. Okay, goods are sent to the branch at invoice price. Goods are sold at 25% on cost. Okay, so ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಲೋಡಿಂಗ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಗೂಡ್ಸ್ ಸೆಂಟ್ ನಮಗೆ ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಕೊಟ್ಟಿದ್ದಾರೆ, ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಫ್ಯಾಕ್ಟ್ಸ್ ಆಫ್ ದ ಪ್ರಾಬ್ಲಮ್ ನೋಡೋಣ, ಏನೇನು ಕೊಟ್ಟಿದ್ದಾರೆ ನಮಗೆ ಲೆಕ್ಕದಲ್ಲಿ. ಸೊ ಬ್ಯಾಲೆನ್ಸ್ ಆನ್ 1/4/2017. ಸೊ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಸ್ಟಾಕ್ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಡೆಟರ್ಸ್ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಪೆಟಿ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಇದೆ. ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಸ್ಟಾಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಡೆಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಅಂಡ್ ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. Then I have cash sales at cost. Okay, sales ನಮಗೆ ಕಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಕ್ಯಾಶ್ ಸೇಲ್ಸ್ ನಮಗೆ ಕಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ದೆನ್ ಕ್ರೆಡಿಟ್ ಸೇಲ್ಸ್ ಅಟ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ನಾವು ಇದನ್ನ ಇನ್ವಾಯ್ಸ್ ಪ್ರೈಸ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು, ಇದೊಂದು ಹೊಸ ಕ್ಯಾಲ್ಕುಲೇಷನ್ ನಮಗೆ. ದೆನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಟ್ ಇನ್ವಾಯ್ಸ್ ಪ್ರೈಸ್ 9,20,000. ರಿಟರ್ನ್ಸ್ ಬೈ ಕಸ್ಟಮರ್ಸ್ ಇದೆ, ಸೊ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೊಳ್ಬೇಕು. ದೆನ್ ಗೂಡ್ಸ್ ಸೆಂಟ್ ಅಟ್ 25% ಆನ್ ಕಾಸ್ಟ್. ಸೊ 25% ಆನ್ ಕಾಸ್ಟ್ ಅಂತ ಕೊಟ್ಟಿದ್ದ ಕೂಡಲೇ ನಮಗೆ ಗೊತ್ತಾಗಬೇಕು ಲೋಡಿಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು ಈ ಪ್ರಾಬ್ಲಮ್ ಅಲ್ಲಿ ಅಂತ. ಸೊ 3 ಹಂತದಲ್ಲಿ ನಾವು ಪ್ರಾಬ್ಲಮ್ ಅನ್ನ ಮಾಡೋಣ. ಮೊದಲನೇದಾಗಿ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋಣ, ಎರಡನೇದಾಗಿ ಬ್ರಾಂಚ್ ಅಕೌಂಟ್ಸ್ ಪ್ರಿಪೇರ್ ಮಾಡೋಣ, ಕೊನೆ ಹಂತವಾಗಿ ನಾವು ಸ್ಟಾಕ್ ರಿಸರ್ವ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡೆಟರ್ಸ್ ಅಕೌಂಟ್, ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಬ್ರಾಂಚ್ ಅಕೌಂಟ್ಸ್, ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸ್ಟಾಕ್ ರಿಸರ್ವ್ and we will go ahead with the problem. So first ಗೆ ನಾವು debtors account ಅನ್ನು ಪ್ರಿಪೇರ್ ಮಾಡೋಣ. ಡೆಟರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಣ. ಡೆಟರ್ಸ್ ಅಕೌಂಟ್ ಅಲ್ಲಿ ಏನೇನು ತಗೊಳ್ಳೋಣ. ಮೊದಲನೇದಾಗಿ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ಐ ವಿಲ್ ರೈಟ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. Balance is given as 1,12,000. Okay, 1,12,000 opening balance ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಸೇಲ್ಸ್ ಬರ್ಕೊಳ್ಬೇಕು, ಕ್ರೆಡಿಟ್ ಸೇಲ್ಸ್ ಬರ್ಕೊಳ್ಬೇಕು. ಬಟ್ ಇಲ್ಲಿ ನಮಗೆ ಕ್ರೆಡಿಟ್ ಸೇಲ್ಸ್ ಅಟ್ ಕಾಸ್ಟ್ ಕೊಟ್ಟಿದ್ದಾರೆ. ನಾವು ಬರಿಬೇಕಾದ್ರೆ ಇನ್ವಾಯ್ಸ್ ಪ್ರೈಸ್ಗೆ ಬರಿಬೇಕು, ನೆನ್ಪಿಟ್ಕೊಳ್ಳಿ ಇದು ಕ್ಯಾಲ್ಕುಲೇಷನ್. ಸೊ ಇನ್ವಾಯ್ಸ್ ಪ್ರೈಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ಕೊಳ್ತೀವಿ ನೋಡಿ, ಒಂದು ಸಣ್ಣ ವರ್ಕಿಂಗ್ ನೋಟ್ಸ್ ಮಾಡ್ಕೊಳ್ಳೋಣ ಇಲ್ಲೇನೆ. ಓಕೆ, ವರ್ಕಿಂಗ್ ನೋಟ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇನ್ವಾಯ್ಸ್ ಪ್ರೈಸ್. ಇದು ಹೊಸದು ನಮಗೆ ಈ ವರ್ಕಿಂಗ್ ನೋಟ್. ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಇನ್ವಾಯ್ಸ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಅದಕ್ಕೋಸ್ಕರ ಇದು ವರ್ಕಿಂಗ್ ನೋಟ್ಸ್. ಓಕೆ, ಸೊ ಕ್ಯಾಲ್ಕುಲೇಷನ್ ಆಫ್ ಇನ್ವಾಯ್ಸ್ ಪ್ರೈಸ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಮೊನ್ನೆ ನಾನು ನಿಮ್ಗೊಂದು ಇಕ್ವೇಶನ್ ಹೇಳ್ಕೊಟ್ಟಿದ್ದೀನಿ, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಅಥವಾ ಸೆಲ್ಲಿಂಗ್ ಪ್ರೈಸ್. ಓಕೆ, ಸೊ ಇದೇ ಇಕ್ವೇಶನ್ ಯೂಸ್ ಮಾಡೋಣ. 25% ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾರೆ. ಸೊ 25% ಇಸ್ ಪ್ರಾಫಿಟ್, ಕಾಸ್ಟ್ ಇಸ್ 100 ಅಂದ್ರೆ ಸೇಲ್ಸ್ ಇಸ್ 125. ಇಲ್ಲಿ ನಮಗೆ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಇನ್ವಾಯ್ಸ್ ಪ್ರೈಸ್ ಬೇಕು. ಹಾಗಾದ್ರೆ ಕಾಸ್ಟ್ ಪ್ರೈಸ್ 6,40,000 ಆದ್ರೆ ಇನ್ವಾಯ್ಸ್ ಪ್ರೈಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇಲ್ಲಿ 6,40,000 ಕೊಟ್ಟಿರೋದು ನಮಗೆ ಕಾಸ್ಟ್ ಪ್ರೈಸ್, ನಮಗೆ ಏನ್ ಬೇಕು, ಇನ್ವಾಯ್ಸ್ ಪ್ರೈಸ್ ಬೇಕು, ಸೆಲ್ಲಿಂಗ್ ಪ್ರೈಸ್ ಬೇಕು. ಸೊ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. 100 ಇಸ್ ಕಾಸ್ಟ್, 25 ಇಸ್ ಪ್ರಾಫಿಟ್, 125. 6,40,000 ಕಾಸ್ಟ್ ಆದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು. ಸೊ 6,40,000 ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್, 6,40,000 ಇಂಟು 125 ಡಿವೈಡೆಡ್ ಬೈ 100, we get it as 8 lakh. Okay, so 8 lakh is our invoice price. So to credit sales 6,40,000 ಹಾಕೊಳ್ಳೋದಲ್ಲ, ಎಷ್ಟು ಹಾಕೊಳ್ಬೇಕು, 8 lakhs ಹಾಕೊಳ್ಬೇಕು. ಓಕೆ, ದೆನ್ ನೆಕ್ಸ್ಟ್, ಸೊ ಡೆಬಿಟ್ ಸೈಡ್ ಐಟಮ್ಸ್ ಆಯ್ತು. ಕ್ರೆಡಿಟ್ ಸೈಡ್ ಅಲ್ಲಿ ಒಂದು ಗೂಡ್ಸ್ ರಿಟರ್ನ್ ಇದೆ, ಸೊ ಅದನ್ನ ಬರ್ಕೊಳ್ಳೋಣ. ಬೈ ರಿಟರ್ನ್ಸ್ ಈಸ್ 1,000. ಓಕೆ, ದೆನ್ ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿದ್ದಾರೆ, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಓಕೆ, ಕ್ಲೋಸಿಂಗ್ ಡೆಟರ್ಸ್ ಇಸ್ 1,52,000. ಇನ್ನೇನು ನಮಗೆ ಮಾಹಿತಿ ಇಲ್ಲ. ಸೊ ವಿಲ್ ಫೈಂಡ್ ಔಟ್ ದ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಟೋಟಲ್ ಮಾಡ್ಕೊಳ್ಳೋಣ.
ಡೆಬಿಟ್ ಸೈಡ್ ಹೈಯೆಸ್ಟ್ ಟೋಟಲ್ ಇದೆ. ಸೊ ಅದೇ ಟೋಟಲ್ ಎರಡು ಕಡೆ ಬರ್ಕೊಳ್ಳೋಣ. 9,12,000, 9,12,000. ಓಕೆ, ನಾವು ಫೈಂಡ್ ಔಟ್ ದ ಡಿಫ್ರೆನ್ಸ್ ಬೈ ಏನು ಡಿಫ್ರೆನ್ಸ್ ಬರುತ್ತೆ, ದಟ್ ಈಸ್ ಕಲೆಕ್ಷನ್ ಫ್ರಾಮ್ ಡೆಟರ್ಸ್. Okay, collection from debtors, and the amount if you minus, you will get it as 7,59,000. Difference 7,59,000 ಬರುತ್ತೆ. ಈ 7,59,000 it will go to our branch accounts as by bank account. Okay, I hope the debtors account is clear. Okay, so debtors account ಅಲ್ಲಿ ನಾವು ಏನು ಮಾಡ್ಕೊಂಡಿದ್ದೀವಿ, ಮೊದಲನೇದು ಓಪನಿಂಗ್ ಬ್ಯಾಲೆನ್ಸ್, ಇದು ನಮಗೆ ಲೆಕ್ಕದಲ್ಲೇ ಕೊಟ್ಟಿದ್ದಾರೆ. ಕ್ರೆಡಿಟ್ ಸೇಲ್ಸ್ ಯಾವಾಗಲೂ ಕಾಸ್ಟ್ ಪ್ರೈಸೇ ಬರೀತಿದ್ವಿ, ಇಲ್ಲಿ ಏನು ಬರಿಬೇಕು, ಇನ್ವಾಯ್ಸ್ ಪ್ರೈಸ್ ಅನ್ನ ಬರಿಬೇಕು. ಸೊ ಇನ್ವಾಯ್ಸ್ ಪ್ರೈಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೇಲ್ಸ್. 100 ಕಾಸ್ಟ್ ಆದರೆ 25 ಪ್ರಾಫಿಟ್, ಸೆಲ್ಲಿಂಗ್ ಪ್ರೈಸ್ ಇಸ್ 125. ಕಾಸ್ಟ್ ಪ್ರೈಸ್ 6,40,000 ಆದರೆ ಇನ್ವಾಯ್ಸ್ ಪ್ರೈಸ್ ಎಷ್ಟು, 8 lakh ಬರುತ್ತೆ. ಸೊ ಆ 8 lakh ಇಲ್ಲಿ ಬರ್ತಿದ್ದೀವಿ. ರಿಟರ್ನ್ಸ್ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ, ಅದನ್ನ ಬರ್ಕೊಳ್ಬೇಕು. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ. Balancing figure difference is cash collected from debtors. This will go to our branch accounts as by bank account. Okay, so ಇಲ್ಲಿಗೆ debtors account ಇಷ್ಟು. ಈಗ ನಮ್ಮ branch accounts ಗೆ ಬರೋಣ. Second step, we will go with the branch accounts. Branch account easy ಇದೆ. All right, we will prepare our branch account. Okay, so we will prepare our branch accounts. ಮೊದಲನೇದಾಗಿ I will have my opening balance. I'll write a bit this side. Okay, we will have our balance. 3 balance ಬರ್ಕೊಳ್ಳೋಣ. 2 branch stock account, 1 lakh. Then 2 branch debtors account, 1,12,000. 2 branch cash account, 2,400. ಇದಿಷ್ಟು ನಮ್ಮ ಓಪನಿಂಗ್ ಬ್ಯಾಲೆನ್ಸ್. ಓಕೆ, ಸೊ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಳ್ಳೋಣ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಮೇಲೆ ಬರ್ಕೊಳ್ಳೋಣ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, ವಿಲ್ ರೈಟ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್. Okay, so 2 goods sent to branch. ಇದು ನಮಗೆ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ 9,20,000 ಇನ್ವಾಯ್ಸ್ ಪ್ರೈಸ್ ಬರೆಯೋಣ. ಓಕೆ, ದೆನ್ ಒಂದು ಎಕ್ಸ್ಪೆನ್ಸಸ್ ಇದೆ. 2 ಬ್ಯಾಂಕ್ ಅಕೌಂಟ್, 8,80,200. I'm sorry, bank account is 80,200. Then ಒಂದು ರಿಟರ್ನ್ಸ್ ಇದೆ, ಅದು ಬರೆಯೋಣ. ಇದು 2 ಡೆಟರ್ಸ್ ಅಕೌಂಟ್ ಅಂತ ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಗೂಡ್ಸ್ ರಿಟರ್ನ್ ಬೈ ಡೆಟರ್ಸ್. ಸೊ ಹಾಗಾಗಿ ಡೆಟರ್ಸ್ ಅಕೌಂಟ್ ಅಂತ ಬರುತ್ತೆ. ದ ರಿಟರ್ನ್ಸ್ ಈಸ್ 1,000. ಆಲ್ ರೈಟ್. ಓಕೆ, ನಾವು ಸೇಲ್ಸ್ ಬರೆಯೋಣ. ಓಕೆ, ಸೊ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರಿಬೋದು, ಇಲ್ಲ ಕ್ಯಾಶ್ ಅಕೌಂಟ್ ಅಂತ ಬರಿಬೋದು. ಆಲ್ ರೈಟ್, ಬೈ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಸೇಲ್ಸ್. ಇದು ಕೂಡ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ 2,40,000. ನಾವು ಇನ್ವಾಯ್ಸ್ ಪ್ರೈಸ್ ಬರಿಬೇಕು. ಓಕೆ, ರಿಮೆಂಬರ್, ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ನಾವು ಇನ್ವಾಯ್ಸ್ ಪ್ರೈಸ್ ಬರಿಬೇಕು. ಹೇಗೆ ಇನ್ವಾಯ್ಸ್ ಪ್ರೈಸ್ ಬರೆಯೋದು, ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ. ಒಂದು ಸಣ್ಣ ವರ್ಕಿಂಗ್ ನೋಟ್ಸ್ ಮಾಡೋಣ. ಓಕೆ, ಸೊ ಅವರ್ ವರ್ಕಿಂಗ್ ನೋಟ್ಸ್ ವಿಲ್ ಬಿ ಲೈಕ್ ದಿಸ್. Calculation of invoice price. All right, same ಅವಾಗ ಮಾಡಿದ್ವಲ್ಲ ನಾವು, ಅದೇ ತರನೇ. Cost plus profit is equal to sales. Profit is 25, cost is 100, so sales is 125. Cost price ನಮಗೆ ಕೊಟ್ಟಿದ್ದಾರೆ. Cost price is 2,40,000. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಮಾಡ್ಕೊಳ್ಬೇಕು. ಅವಾಗಲೇ ನಾವು ಡೆಟರ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, ಅದೇ ತರನೇ. ಸೊ ದಿಸ್ ವಿಲ್ ಬಿ
2,40,000 into 125 divided by 100. Okay, cross multiplication ಅನ್ನ ಮಾಡ್ತೀವಿ. We get it as 3 lakhs. Okay, remember this calculation. ಕಾಸ್ಟ್ ಪ್ರೈಸ್ ಬರೆಯೋದಲ್ಲ, ಏನ್ ಬರಿಬೇಕು, ಇನ್ವಾಯ್ಸ್ ಪ್ರೈಸ್ ಅನ್ನ ಬರಿಬೇಕು. ಇನ್ವಾಯ್ಸ್ ಪ್ರೈಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಈ ತರದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ಅಗೇನ್ ಬೈ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟರ್ಸ್, ಇದು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಓಕೆ, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟರ್ಸ್ ಆಲ್ರೆಡಿ ವರ್ಕಿಂಗ್ ನೋಟ್ಸ್ ಮಾಡ್ಕೊಂಡಿದೀವಿ ನಾವು. ಓಕೆ, ಸೊ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟರ್ಸ್ ಅಕೌಂಟ್ ಅಲ್ಲಿ ಇದೆ. ಡೆಟರ್ಸ್ ಅಕೌಂಟ್ ಅಲ್ಲಿ ಎಷ್ಟು ಸಿಕ್ತು ನಮಗೆ, 7,59,000. ಓಕೆ, ಸೊ ಇವಾಗ ಕ್ಲೋಸಿಂಗ್ ಸ್ಟಾಕ್ಸ್ ಅನ್ನ ಬರೆಯೋಣ. ಓಕೆ, 2 ಎಂಟ್ರೀಸ್ ಆಗಿದೆ ಕ್ರೆಡಿಟ್ ಸೈಡ್ ಅಲ್ಲಿ. ನಾವು ವಿ ವಿಲ್ ರೈಟ್ ದ ಕ್ಲೋಸಿಂಗ್ ಸ್ಟಾಕ್ಸ್. ಏನೇನು ಕ್ಲೋಸಿಂಗ್ ಸ್ಟಾಕ್ ಇದೆ, ಬೈ ಬ್ರಾಂಚ್ ಸ್ಟಾಕ್ ಅಕೌಂಟ್. Stock account is 1,50,000. Next, by branch debtors account. Debtors account is 1,52,000. Then by branch cash account 2,500. Okay, so closing stock ಎಲ್ಲ ಬರ್ದಿದ್ದೀವಿ. ಸೊ ಎಲ್ಲ ಎಂಟ್ರೀಸ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ನಮ್ದು ಸ್ಟಾಕ್ ರಿಸರ್ವ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಅದರ ಮುಂಚೆ ವಿ ವಿಲ್ ಕ್ಲೋಸ್ ದಿಸ್ ಅಕೌಂಟ್ ಅಂಡ್ ಬ್ರಿಂಗ್ ಡೌನ್ ದ ಬ್ಯಾಲೆನ್ಸ್. ಓಕೆ, ಈ ಅಕೌಂಟ್ ಅನ್ನ ಇಲ್ಲೇ ಕ್ಲೋಸ್ ಮಾಡೋಣ, ಬ್ಯಾಲೆನ್ಸ್ ಅನ್ನ ಕೆಳಗಡೆ ತಗೊಂಡು ಬರೋಣ. ಆಲ್ರೈಟ್, ವಿಲ್ ಫೈಂಡ್ ಔಟ್ ದ ಡಿಫರೆನ್ಸ್. ವಿಲ್ ರೈಟ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಆಲ್ರೈಟ್, ಸೊ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೊಳ್ಳೋಣ. ಕ್ರೆಡಿಟ್ ಸೈಡ್ ಟೋಟಲ್ ಇಸ್ 13,63,500. Same total, 13,63,500 we will keep, and we will find out the balance. Balance is 1,47,900. Okay, so balance ಅಂತ ಕೆಳಗಡೆ ಬರ್ಕೊಳ್ತೀವಿ. ಆ ಬ್ಯಾಲೆನ್ಸ್ ಅನ್ನ ಕೆಳಗಡೆ ತಂದು ಸ್ಟಾಕ್ ರಿಸರ್ವ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಇದಿಷ್ಟು ಒಂದು ಸ್ಟೆಪ್. ಓಕೆ, ಸೊ ಟಿಲ್ ಹಿಯರ್ ವಿ ಹ್ಯಾವ್ ಪ್ರಿಪೇರ್ಡ್ ದ ಬ್ರಾಂಚ್ ಅಕೌಂಟ್ಸ್. ಇದಾದ ಮೇಲೆ ನೆಕ್ಸ್ಟ್ ನಾವು ಸ್ಟಾಕ್ ರಿಸರ್ವ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಕ್ಲೋಸಿಂಗ್ ಸ್ಟಾಕ್ ಬರ್ಕೊಳ್ಳೋದು, ಕ್ಲೋಸಿಂಗ್ ಸ್ಟಾಕ್ ಬರೆದು ಡಿಫರೆನ್ಸ್ ಅನ್ನ ಏನಂತ ಬರೆಯೋದು, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆಯೋದು. ನೆಕ್ಸ್ಟ್ ನಾವು ಸ್ಟಾಕ್ ರಿಸರ್ವ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟಾಕ್ ರಿಸರ್ವ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ನೋಡಿ. ಸೊ ಈ ಬ್ಯಾಲೆನ್ಸ್ ಅನ್ನ ಕೆಳಗಡೆ ತಕೊಂಡು ಬರೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,47,900. ಓಕೆ, ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಈಗ 2 ಸ್ಟಾಕ್ ರಿಸರ್ವ್ ಬೇಕು ನಮಗೆ. ಓಪನಿಂಗ್ ಸ್ಟಾಕ್ ರಿಸರ್ವ್ ಬೇಕು, ಕ್ಲೋಸಿಂಗ್ ಸ್ಟಾಕ್ ರಿಸರ್ವ್ ಬೇಕು. ಸೊ ಎರಡರದ್ದು ಲೋಡಿಂಗ್ ಕ್ಯಾಲ್ಕುಲೇಟ್ ಮಾಡೋಣ. ಹೇಗೆ ಲೋಡಿಂಗ್ ಕ್ಯಾಲ್ಕುಲೇಟ್ ಮಾಡೋದು ನೋಡ್ಕೊಳ್ಳಿ. ಆಲ್ರೈಟ್, ಐ ವಿಲ್ ವರ್ಕ್ ಔಟ್ ಹಿಯರ್. So we will have calculation of loading. On opening stock. Okay, calculation of loading on opening stock. ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡೋದು ಅಂತ ಲಾಸ್ಟ್ ಕ್ಲಾಸಲ್ಲಿ. ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್. ಈ ಇಕ್ವೇಶನ್ ಅನ್ನ ನಾವು ಯೂಸ್ ಮಾಡ್ತೀವಿ. 25% ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಕಾಸ್ಟ್ ಇಸ್ 100 ಅಂತ ಆದ್ರೆ ನಮ್ಮ ಸೆಲ್ಲಿಂಗ್ ಪ್ರೈಸ್ ವಿಲ್ ಬಿ 125. ಓಕೆ, ಸೊ ಓಪನಿಂಗ್ ಸ್ಟಾಕ್ ಅಲ್ಲಿ ಎಷ್ಟು ಲೋಡಿಂಗ್ ಇದೆ ಅಂತ ಬೇಕು ನಮಗೆ. ಓಪನಿಂಗ್ ಸ್ಟಾಕ್ ನಮಗೆ ಕೊಟ್ಟಿರೋದು 1 lakh. 1 lakh ಸೆಲ್ಲಿಂಗ್ ಪ್ರೈಸ್ ಆದ್ರೆ ಅದ್ರ ಮೇಲಿನ ಪ್ರಾಫಿಟ್ ಎಷ್ಟು ಅಂತ ಬೇಕು ನಮಗೆ. ಸೊ 1 lakh into 25 ಕ್ರಾಸ್ ಮಲ್ಟಿಪ್ಲಿಕೇಶನ್. 1 lakh into 25 divided by 125. We get it as rupees 20,000. Yeah, we get it as rupees 20,000. ಅದೇ ತರದಲ್ಲಿ we will calculate loading on closing stock. Okay, closing stock ಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಸೇಮ್ ಈಕ್ವೇಶನ್, ಕಾಸ್ಟ್ ಪ್ಲಸ್ ಪ್ರಾಫಿಟ್ is equal to selling price. Profit is 25, cost is 100 ಅಂತ ಹೇಳಿದ್ರೆ selling price is 125.
ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ನಮಗೆ. ಸೆಲ್ಲಿಂಗ್ ಪ್ರೈಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು? 1,50,000. ಹಾಗಾದ್ರೆ ಪ್ರಾಫಿಟ್ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ 1,50,000 into 25 divided by 125. We get it as rupees 30,000. ಸೊ ನಮಗೆ ಎರಡು ಲೋಡಿಂಗ್ ಅಮೌಂಟ್ ಸಿಕ್ತು. ಗೂಡ್ಸ್ ಸೆಂಟ್ ಮೇಲೆ ನಾವಿಲ್ಲಿ ಲೋಡಿಂಗ್ ಕ್ಯಾಲ್ಕುಲೇಟ್ ಮಾಡಲ್ಲ, ಯಾಕೆಂದ್ರೆ ಅದು ಆಲ್ರೆಡಿ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ, ಅಟ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ ನಮಗೆ. ಓಕೆ, ಸೊ ಗೂಡ್ಸ್ ಸೆಂಟ್ ಮೇಲೆ ಏನು ಲೋಡಿಂಗ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಓನ್ಲಿ ಆನ್ ಓಪನಿಂಗ್ ಸ್ಟಾಕ್ ಅಂಡ್ ಕ್ಲೋಸಿಂಗ್ ಸ್ಟಾಕ್. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಓಪನಿಂಗ್ ಸ್ಟಾಕ್ದು ಲೋಡಿಂಗ್ ಡೆಬಿಟ್ ಸೈಡ್ ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್ದು ಲೋಡಿಂಗ್ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಲೋಡಿಂಗ್ ಅನ್ನು ನಾವೇನಂತ ಬರಿತೀವಿ? ಬೈ ಸ್ಟಾಕ್ ರಿಸರ್ವ್, by stock reserve account. This is loading on opening stock. ಎಷ್ಟು ಕ್ಯಾಲ್ಕುಲೇಟ್ ಮಾಡಿರೋದು ಓಪನಿಂಗ್ ಸ್ಟಾಕ್ ಮೇಲೆ ನಾವು? 20,000. ಡೆಬಿಟ್ ಸೈಡ್ ಅಲ್ಲಿ ಬಂದು ಟು ಸ್ಟಾಕ್ ರಿಸರ್ವ್. This is loading on closing stock. ಕ್ಲೋಸಿಂಗ್ ಸ್ಟಾಕ್ ಮೇಲೆ ಲೋಡಿಂಗ್ ಇದು. ಕ್ಲೋಸಿಂಗ್ ಸ್ಟಾಕ್ ಮೇಲೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ? 30,000. Yeah, now we will total up. Total 1,47,900 plus 20,000, 1,67,900. ಈ ಕಡೆ ಕೂಡ 1,67,900. Difference is to P&L, general P&L account. This is our net profit. Okay, so 1,67,900 in the 30,000 minus ಮಾಡಿದ್ರೆ we get the profit as 1,37,900. So ಇಲ್ಲಿಗೆ ನಮ್ಮ ಪ್ರಾಬ್ಲಮ್ ಎಂಡ್ ಆಗುತ್ತೆ. ಓಕೆ, ಸೊ ಐ ಹೋಪ್ ದ ಪ್ರಾಬ್ಲಮ್ ಇಸ್ ಅಂಡರ್ಸ್ಟುಡ್. ಏನ್ ಮಾಡ್ಕೊಳ್ಬೇಕು? ಮೊದಲನೇ ಹಂತ ನಾವು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಮಾಡ್ಕೊಳ್ತೀವಿ. ಅದಾದ ಮೇಲೆ ಬ್ಯಾಲೆನ್ಸ್ ಬ್ರೌಟ್ ಡೌನ್ ಮಾಡ್ಕೊಳ್ತೀವಿ. ಓಪನಿಂಗ್ ಸ್ಟಾಕ್ ಮೇಲಿನ ಲೋಡಿಂಗ್, ಕ್ಲೋಸಿಂಗ್ ಸ್ಟಾಕ್ ಮೇಲಿನ ಲೋಡಿಂಗ್ ಎರಡನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಡಿಫ್ರೆನ್ಸ್ ಅನ್ನ ನೆಟ್ ಪ್ರಾಫಿಟ್ ಅಂತ ಹಾಕೊಳ್ತೀವಿ. Okay, so this is how the entire problem will look like. ಈ ತರದಲ್ಲಿ ನಮ್ಮ ಇಡೀ ಪ್ರಾಬ್ಲಮ್ ಕಾಣಿಸುತ್ತೆ. You can take a view. I hope the problem is understood. Thank you.